ಇಂದಿನ ದಿನಗಳಲ್ಲಿ ಕೃಷಿ ಎಂದರೆ ಲಾಭವಿಲ್ಲದ ಒಂದು ವೃತ್ತಿ ಎಂಬುದಾಗಿ ಮೂದಲಿಸುವವರೇ ಹೆಚ್ಚು. ಆದರೆ ಕರ್ನಾಟಕ ಸಾಂಪ್ರದಾಯಿಕ ಕೃಷಿ ಎಂದೇ ಖ್ಯಾತಿ ಪಡೆದಿರುವ ಅಕ್ಕಡಿ ಸಾಲು ಕೃಷಿ ಪದ್ಧತಿ ಅಳವಡಿಸಿಕೊಂಡು ತನ್ನ ಕುಟುಂಬಕ್ಕೆ ಬೇಕಾಗಿರುವ ಪೌಷ್ಟಿಕ ಆಹಾರ ಪದಾರ್ಥಗಳು ಬೆಳೆಯುವುದು ಜೊತೆಗೆ ತಾನು ಬೆಳೆದ ಬೆಳೆಗಳಿಂದಲೇ ಉಪ ಉತ್ಪನ್ನಗಳನ್ನು ಸಿದ್ಧಪಡಿಸಿ ಲಾಭ ಗಳಿಕೆಯಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತೊಂಡಹಳ್ಳಿಯ ರೈತ ಪ್ರಭಾಕರ್ ಮಾದರಿ ಕೃಷಿಕರಾಗಿ ಹೆಸರು ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ರೈತ ಪ್ರಭಾಕರ್ ತನಗಿರುವ 15 ಗುಂಟೆ ಜಮೀನಿನ ಜೊತೆಗೆ ಅದೇ ಗ್ರಾಮದಲ್ಲಿ 3 ಎಕರೆ ಜಮೀನನ್ನು ಗುತ್ತಿಗೆಗೆ ಪಡೆದು ಅತ್ಯಂತ ಪ್ರಮುಖ ಮತ್ತು ವೈಜ್ಞಾನಿಕ ಬೇಸಾಯ ಪದ್ಧತಿಯಾಗಿರುವ ಅಕ್ಕಡಿ ಸಾಲು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಮುಖ್ಯ ಬೆಳೆಯೊಂದಿಗೆ ಇತರ ಉಪ ಬೆಳೆಗಳನ್ನು ಬೆಳೆಯುವ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡಿದ್ದು, ಒಂದು ಮುಖ್ಯ ಬೆಳೆಯಲ್ಲಿ ಇತರೆ 16ರಿಂದ 17 ಇನ್ನಿತರ ಉಪ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಇದರಿಂದ ಪರಿಸರ ಮತ್ತು ಭೂಮಿಗೆ ಫಲವತ್ತತೆ ಸಿಗುವುದಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಆಹಾರವಾಗುತ್ತದೆ. ತಾನು ಬೆಳೆದ ಬೆಳೆಗಳನ್ನು ಸಂಪೂರ್ಣವಾಗಿ ತಾವೇ ಒಕ್ಕಣೆ ಮಾಡಿ ಮಾರಾಟ ಮಾಡುತ್ತಾರೆ. ಇದರಿಂದ ಆದಾಯವು ದ್ವಿಗುಣವಾಗುತ್ತಿದೆ. ಅಕ್ಕಡಿ ಸಾಲಿನಲ್ಲಿ ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳಾದ ತೊಗರಿ, ಹಲಸಂದೆ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದು, ಈ ಗಿಡಗಳ ಬೇರುಗಳಲ್ಲಿರುವ ಗಂಟುಗಳು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿ ಮಣ್ಣಿನಲ್ಲಿ ಶೇಖರಿಸುತ್ತವೆ. ಈ ಪ್ರಕ್ರಿಯೆ ಮುಖ್ಯ ಬೆಳೆಗೆ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತದೆ. ಒಂದೇ ಜಮೀನಿನಲ್ಲಿ ವಿವಿಧ ಧಾನ್ಯಗಳು ಸಿಗುತ್ತವೆ. ಒಂದು ವೇಳೆ ಮಳೆ ಅಭಾವದಿಂದ ಮುಖ್ಯ ಬೆಳೆ ಕೈಕೊಟ್ಟರೂ ಅಕ್ಕಡಿ ಸಾಲಿನ ಉಪ ಬೆಳೆಗಳು ರೈತನಿಗೆ ಆಸರೆಯಾಗಲಿವೆ. ಉತ್ತರ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುವ ಗೊಂಗೂರ ಸೊಪ್ಪು ಎಂದು ಕರೆಯುವ ಪುಂಡಿ ಸೊಪ್ಪು ಬೆಳೆಯುತ್ತಿದ್ದು, ಈ ಸೊಪ್ಪಿನಿಂದ ಹಲವು ಮೌಲ್ಯವರ್ಧಿತ ಪದಾರ್ಥಗಳಾದ ಚಟ್ನಿ, ಜ್ಯೂಸ್, ಜಾಮ್ ಪೌಡರ್, ಟೀ ಪೌಡರ್ ಸೇರಿದಂತೆ ವಿವಿಧ ಪದಾರ್ಥಗಳನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಪ್ರಭಾಕರ್ ಅವರ ಈ ಕೃಷಿ ಪದ್ಧತಿ ನೋಡಿ ಮಾಹಿತಿ ಪಡೆಯುವುದಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಕೃಷಿ ವಿಜ್ಞಾನಿಗಳು, ಪ್ರಗತಿಪರ ಕೃಷಿಕರು ಆಗಮಿಸುತ್ತಿದ್ದು, ಬಿತ್ತನೆ ಬೀಜಗಳನ್ನು ಸಹ ಇವರಿಂದ ಖರೀದಿ ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ರೈತ ಪ್ರಭಾಕರ್ ಒಂದೇ ಭೂಮಿಯಲ್ಲಿ ಹಲವು ಬೆಳೆಗಳನ್ನು ಬೆಳೆಯುವುದರಿಂದ ಕೆಲವು ಬೆಳೆಗಳು ಕೀಟಗಳನ್ನು ಆಕರ್ಷಿಸಿ ಮುಖ್ಯ ಬೆಳೆಯನ್ನು ರಕ್ಷಿಸುತ್ತವೆ. ವಿವಿಧ ಬೆಳೆಗಳು ಮಿತ್ರ ಕೀಟಗಳಿಗೆ ಆಶ್ರಯ ನೀಡಲಿದ್ದು, ಶತ್ರು ಕೀಟಗಳನ್ನು ನಾಶಪಡಿಸುತ್ತವೆ. ಅಕ್ಕಡಿ ಸಾಲಿನಲ್ಲಿ ಬೆಳೆಯುವ ಹಲಸಂದೆ, ಹುರುಳಿಯಂತಹ ಬೆಳೆಗಳು ದನಕರುಗಳಿಗೆ ಉತ್ತಮ ಪೌಷ್ಟಿಕಾಂಶಯುಕ್ತ ಹಸಿರು ಮೇವು ಒದಗಿಸುತ್ತದೆ. ಮಣ್ಣಿನ ಮೇಲೆ ವಿವಿಧ ಬೆಳೆಗಳು ಹರಡಿಕೊಳ್ಳುವುದರಿಂದ ಸೂರ್ಯನ ಬೆಳಕು ನೇರವಾಗಿ ನೆಲಕ್ಕೆ ಬೀಳದೆ ಅನಗತ್ಯ ಕಳೆಗಳ ಬೆಳವಣಿಗೆ ಕಡಿಮೆಯಾಗಿ ಮಣ್ಣಿನಲ್ಲಿ ತೇವಾಂಶವೂ ಉಳಿಯಲಿದೆ. ಒಮ್ಮೆ ಬೆಳೆ ಹಾಕಿದ್ದಲ್ಲಿ 30 ದಿನಗಳಿಂದ 9 ತಿಂಗಳವರೆಗೂ ತರಕಾರಿ, ಸೊಪ್ಪು, ಕಾಳುಗಳು ಲಭ್ಯವಿರಲಿವೆ ಎಂದು ತಿಳಿಸಿದರು. ಮಾಡುವಂತದ್ರಿಂದ ಹವಾಮಾನದಲ್ಲಿ ಏರುಪೇರುಗಳಾದರೂ ಕೂಡ ಒಂದು ಬೆಳೆ ಅಲ್ಲ ಅಂದ್ರೂ ಇನ್ನೊಂದು ಬೆಳೆ ನಮಗೆ ಕೈ ಹಿಡಿಯುತ್ತೆ. ಅದರಲ್ಲೂ ನಮ್ಮ ದೇಸಿ ಬಿತ್ತನೆ ಬೀಜಗಳನ್ನು ನಾವು ಮಾಡಿರೋದ್ರಿಂದ ಇದು ಈ ಭೂಮಿಗೆ ಮತ್ತೆ ವಾತಾವರಣಕ್ಕೆ ಹೊಂದಿಕೊಂಡು ನಮಗೆ ಬೆಳೆ ಆಗುತ್ತೆ. ಅವುಗಳಲ್ಲಿ ಬೆಳೆಯುವಂತ ಧಾನ್ಯಗಳನ್ನ ನಾವು ಬೀಜೋತ್ಪಾದನೆ ಮಾಡ್ತೀವಿ. ಕೃಷಿ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೊಂಗೋಲ್ ರೈತ ಪ್ರಭಾಕರ್ ಅವರು ಯಾವುದೇ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಅಕ್ಕಡಿ ಸಾಲು ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಹಸುಗಳ ಗೊಬ್ಬರ, ಗಂಜಲ ಬಳಕೆ ಮಾಡಿ ಹೆಚ್ಚು ಇಳುವರಿ ಪಡೆದು ಮಾದರಿ ಕೃಷಿಕರಾಗಿದ್ದಾರೆ ಎಂದು ತಿಳಿಸಿದರು. ನಮ್ಮಲ್ಲಿ ಲೋಕಲಿ ಏನು ಸಿಗ್ತಾ ಇರ್ತದೆ ಅಂತಂತ ಪರಿಕರಗಳನ್ನ ಬಳಸ್ಕೊಂಡು ನಾವು ಆ ಒಂದು ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಈ ದೇಸಿ ಹಸುವಿನ ಉತ್ಪನ್ನಗಳಾಗ್ಬೋದು, ಗಂಜಲ ಆಗ್ಬೋದು, ಅದರದ್ದು ಸಗಣಿ ಆಗ್ಬೋದು, ಇನ್ನು ಹಲವಾರು ಉತ್ಪನ್ನಗಳನ್ನ ಅದರಿಂದ ಉತ್ಪಾದನೆ ಮಾಡಿ ನಾವು ಭೂಮಿಗೆ ಸೇರಿಸಿದಾಗ ಭೂಮಿನ ಒಂದು ಫಲವತ್ತತೆ ಹೆಚ್ಚಾಗ್ತದೆ. ಪ್ರಭಾಕರ್ ಅವರ ತಾಯಿ ರಾಜಮ್ಮ ನಮ್ಮ ತೋಟದಲ್ಲಿ ಹೆಸರು ಕಾಳು, ಹಲಸಂದೆ ಸೇರಿ ವಿವಿಧ ದ್ವಿದಳ ಧಾನ್ಯಗಳನ್ನು ಬೆಳೆಯುತ್ತಿರುವುದರಿಂದ ನಮಗೆ ಹೆಚ್ಚು ಸಹಕಾರಿಯಾಗುತ್ತಿದೆ ಎಂದು ತಿಳಿಸಿದರು. ನವಣೆ ಹಾಕಿದ್ದೀನಿ, ನವಣದಾಗ 2 ರಕ ನವಣೆ ಹಾಕಿದ್ದೀನಿ, ಜೋಳ ಹಾಕಿದ್ದೀನಿ. ಇಷ್ಟು ನಾನು ಬೆಳೆ ಮಾಡ್ತಾ ಇದ್ದೀನಿ. ರೈತ ರೆಡ್ಡಪ್ಪ ಪ್ರಭಾಕರ್ ಅವರು ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದು ಲಾಭ ಗಳಿಸುತ್ತಿದ್ದಾರೆ. ಅವರಿಂದ ಸಲಹೆಗಳನ್ನು ಪಡೆದು ಅದೇ ರೀತಿಯ ಕೃಷಿ ಪದ್ಧತಿಯನ್ನು ತಾವು ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂದರು.
ಇದೇ ತರ ಇದು ಲೀಸ್ಗೆ ಹಾಕೊಂಡಿದ್ರು ಸರ್ ಅವರು. ಈ ಜಮೀನಲ್ಲಿ ಅವರು ಕೆರೆಗೋಡು ಮಣ್ಣು ಓಡಿಸಿ ಬೆಳೆ ಪರಿವರ್ತನೆ ಮಾಡಿದ್ರು ಸರ್. ಚೆನ್ನಾಗಿ ಇದು ಒಂಥರ ತುಂಬ ಉತ್ಕೃಷ್ಟವಾಗಿ ಬಂತು. ನಮಗೆ ಅದೇ ಥರ ಇಂಟ್ರೆಸ್ಟ್ ಆಗಿ ಅವರನ್ನು ನೋಡಿ ನಾವು ಬೆಳೆಯನ್ನು ಮಾಡ್ತಾ ಇದ್ದೀವಿ ಸರ್.